ಏನು ದೇವರೆಂದರೇನು ಈ ಎಲ್ಲ ವಿಷಯಗಳು ನಮಗೆ ಏನು ಗೊತ್ತಿರಲಿಲ್ಲ. ಲಿಂಗಾನಂದ ಸ್ವಾಮಿಯವರು ನಮ್ಮ ಪ್ರವಚನದಲ್ಲಿ ಪೂಜ್ಯ ಮಾತಾಜಿ ಮತ್ತು ಲಿಂಗಾನಂದ ಸ್ವಾಮಿಯವರ ಪ್ರವಚನ ಕೇಳಿ ನಾವು ಧರ್ಮ ಎಂದರೇನು ದೇವರೆಂದರೇನು ಎಲ್ಲ ಸವಿವರವಾಗಿ ತಿಳಿದುಕೊಂಡೆವು. ಈಗ 25ನೇ ಶರಣಮೇಳಕ್ಕೆ ಶ್ರೀ ಮಾತಾಜಿಯವರು 25 ಸಿಡಿಗಳನ್ನು ತಯಾರು ಮಾಡುತ್ತಿದ್ದಾರೆ. ಅದರಲ್ಲಿ ನಮಗೂ ಒಂದು ಅವಕಾಶ ಸಿಕ್ಕಿದೆ. ಕೊಟ್ಟಿದ್ದಕ್ಕಾಗಿ ಎಲ್ಲ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿ. ಮಾತಾಜಿಯವರಿಗೆ ಶರಣು ಶರಣಾರ್ಥಿ. ಶ್ರೀ ಗುರು ಬಸವ ಲಿಂಗಾಯ ನಮಃ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ, ಪುರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಲಿಂಗದೇವನ ಶರಣರ ಅನುಭಾವದಿಂದ ಎನ್ನ ಭವದ ಕೇಡು ನೋಡಯ್ಯ. ಸೃಷ್ಟಿಕರ್ತನೂ ಸರ್ವಶಕ್ತನೂ ಆದ ಲಿಂಗದೇವನನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿ, ಧರ್ಮಕರ್ತ ಮಂತ್ರಪುರುಷ ಗುರು ಬಸವಣ್ಣನವರನ್ನ ಹೃದಯ ಕಮಲದಲ್ಲಿ ಧ್ಯಾನಿಸಿ, ಪ್ರವಚನ ಪಿತಾಮಹ ಪರಮಪೂಜ್ಯ ಲಿಂಗೈಕ್ಯ ಮಹಾಜಗದ್ಗುರು ಲಿಂಗಾನಂದ ಅಪ್ಪಾಜಿಯವರನ್ನ ಮನದಲ್ಲಿ ನೆನೆದು, ಇಲ್ಲಿ ಸಮಾವೇಶವಾಗಿರುವ ಎಲ್ಲ ಶರಣ ಬಂಧುಗಳೇ, ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಇಂದಿನಿಂದ ನಾನು ವಿಶ್ವಧರ್ಮ ಪ್ರವಚನವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಪ್ರವಚನ ಅಂದ್ರೇನು ಮೊದಲು ಸ್ವಲ್ಪ ತಿಳ್ಕೊಳ್ಳೋಣ. ಪ್ರವಚನ ಅಂದರೆ ಊಟ, ಪ್ರಸಾದ. ನೀವನ್ಬೋದು, ಮೊದಲೇ ನೀವು ಯಾಕೆ ತಿಳಿಸ್ತಿಲ್ಲ ಇದನ್ನು ಅಂದಿದ್ರೆ ನಾವು ತಟ್ಟೆ ಗಿಟ್ಟೆ ಎಲ್ಲ ರೆಡಿ ಮಾಡಿಕೊಂಡೇ ಬರ್ತಾಯಿದ್ವಿ. ಜೊತೆಗೆ ಸ್ವಲ್ಪ ಮನೆಗೆ ತೊಗೊಂಡೋಗ್ಲಿಕ್ಕೆ ಪ್ರಸಾದನ ಪಾತ್ರೆನೂ ತೊಗೊಂಡು ಬರ್ತಿದ್ವಿ ಅಂತ ಕೇಳ್ಬೋದು. ಆದರೆ ಇದು ಹೊಟ್ಟೆಯ ಪ್ರಸಾದವಲ್ಲ, ನೆತ್ತಿಯ ಪ್ರಸಾದ. ಒಲೆಯ ಲಟ್ಟುಂಬ ಅನ್ನವಲ್ಲ, ತಲೆಯ ಲಟ್ಟುಂಬ ಅನ್ನ, ಜ್ಞಾನ. ಹಾಗಾದರೆ ಇದನ್ನು ಯಾತಕ್ಕೋಸ್ಕರ ನಾನು ಊಟ ಪ್ರಸಾದ ಅಂತ ಕರೆದೆ ಅಂತಂದರೆ, ಪ್ರವಚನಕಾರ ಅಂದರೆ ಯಾರು ಅಂದರೆ ಬಾಣಸಿಗ, ಅಂದರೆ ಅಡುಗೆ ಮಾಡುವವನು. ನೀವನ್ಬೋದು, ಹಾಗಿದ್ರೆ ಇನ್ಮೇಲೆ ನಮ್ಮ ಮನೆ ಮದುವೆಗಳಲ್ಲಿ ಇನ್ನು ವಿಶೇಷ ಸಮಾರಂಭಗಳಲ್ಲಿ ನಾವು ನಿಮಗೇನೆ ಆರ್ಡರ್ ಕೊಟ್ಬಿಡ್ತೀವಿ ಅಡುಗೆ ಮಾಡಿಕೊಡ್ಲಿಕ್ಕೆ ಅಂತ. ನಾವು ಮಾಡೋದು ಭೌತಿಕವಾದ ಅಡುಗೆಯನ್ನಲ್ಲ, ಹಿಂದಿನ ಸಂತರು ಮಹಾತ್ಮರು ಕೊಟ್ಟಂಥ ಧರ್ಮದ ಕಣ ಅನ್ನುವಂಥ ಕ್ಷೇತ್ರದಲ್ಲಿ ಇರುವ ದಿವ್ಯ ಸಂದೇಶಗಳು, ವಚನಗಳು ಅನ್ನುವಂತಹ ಧಾನ್ಯವನ್ನು ತೆಗೆದುಕೊಂಡು ವಿಮರ್ಶಾ ಶಕ್ತಿಯಲ್ಲಿ ಅವುಗಳನ್ನು ಶೋಧಿಸಿ, ಏಕೆಂದರೆ ಶಾಸ್ತ್ರಗಳೇ ಹೇಳೋದನ್ನೆಲ್ಲವನ್ನು ಕೂಡ ನಾವು ಅದರ ಮುಖದ ಬೆಲೆಯ ಮೇಲೆ ನಂಬಲಿಕ್ಕಾಗೋದಿಲ್ಲ. ಇದ್ರ ಬಗ್ಗೆ ನಂತರ ನಿಮಗೆ ಹೇಳ್ತಾ ಇದ್ದೇನೆ. ಹೀಗೆ ಸ್ವತಂತ್ರ ವಿಮರ್ಶಾ ಶಕ್ತಿಯಿಂದ ಅವುಗಳನ್ನು ಪರಿಶೋಧಿಸಿ, ಸ್ವಾನುಭಾವ ಅನ್ನುವಂಥ ನೀರಿನಲ್ಲಿ ತೋಯಿಸಿ, ಜ್ಞಾನ ಅನ್ನುವಂಥ ಉರಿಯನ್ನು ಕೊಟ್ಟು ಪಾಕ ಮಾಡಿ, ದೃಷ್ಟಾಂತಗಳು ಅನ್ನುವಂತಹ ಒಗ್ಗರಣೆಯನ್ನು ಕೊಟ್ಟು ನಿಮ್ಮ ಬುದ್ಧಿಯ ತಟ್ಟೆಗೆ, ಹೃದಯದ ತಟ್ಟೆಗೆ ಎಡೆ ಮಾಡುವಂತಹ ಪ್ರಸಾದ ಈ ಪ್ರವಚನ ಪ್ರಸಾದ. ಏನಕ್ಕಾಗಿ ಈ ಪ್ರವಚನ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂದರೆ, ಮನುಷ್ಯ ಕೇವಲ ಅನ್ನವನ್ನು ಉಂಡು ಬದುಕುವಂಥ ಪ್ರಾಣಿಯಲ್ಲ, ಅವನು ಜ್ಞಾನವನ್ನು ಕೂಡ ಪಡೆದುಕೊಳ್ಳುವಂಥ ಪ್ರಾಣಿ. ಉದಾಹರಣೆಗೆ ನಾವು ತೆಗೆದುಕೊಳ್ಳೋಣ. ಈಗ ನೋಡಿ, ಉಳಿದ ಪ್ರಾಣಿಗಳನ್ನು ನೋಡ್ರಿ, ಅವುಗಳ ಹೊಟ್ಟೆ ಮತ್ತು ತಲೆ ಇವೆರಡೂ ಕೂಡ ಸಮಾನಾಂತರದಲ್ಲಿ ಇರ್ತಾ ಇದ್ದಾವೆ. ಆದರೆ ಮನುಷ್ಯನಿಗೆ ಹಾಗಲ್ಲ, ಹೊಟ್ಟೆ ಕೆಳಗಡೆ ಇದೆ, ತಲೆ ಮೇಲ್ಗಡೆ ಇದೆ. ಅಂದರೆ ಇದರ ಅರ್ಥ ಏನಂದರೆ, ಉಳಿದ ಪ್ರಾಣಿಗಳು ತಿನ್ನಲಿಕ್ಕಾಗಿಯೇ ಬದುಕ್ತವೆ, ಆದರೆ ಮನುಷ್ಯ ಹಾಗಲ್ಲ. ಅವನು ಕೇವಲ ತಿನ್ನಲಿಕ್ಕಾಗಿಯೇ ಬದುಕೋದಿಲ್ಲ, ವಿಚಾರ ಮಾಡುವಂಥ ಪ್ರಾಣಿಯಾಗಿ ಅವನು ಬದುಕ್ತಾ ಇದ್ದಾನೆ. ಅಂದರೆ ಮನುಷ್ಯ ತಿನ್ನುವುದಕ್ಕಿಂತ ಹೆಚ್ಚು ಇನ್ನೇನನ್ನೋ ಸಾಧಿಸುವಂಥ ಒಂದು ಪ್ರಯತ್ನದಲ್ಲಿ ಇರ್ತಾನೆ ಅಂಥೇಳಿ ಅರ್ಥ. ಆದ್ದರಿಂದ ಈ ಜ್ಞಾನದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಒಂದು ಭಾಳ ಮಹತ್ವಪೂರ್ಣವಾದಂಥ ಉದಾಹರಣೆ ಬರ್ತದೆ.
ಹೀಗೆ ಒಂದು ಊರಿತ್ತು. ಆ ಊರಲ್ಲಿ ಒಬ್ಬ ತಂದೆ ಇದ್ದ. ಅವನಿಗೆ 2 ಮಕ್ಕಳಿದ್ರು. ಅವನ ಹತ್ರ ವ್ಯಾಪಾರವೂ ಇತ್ತು, ಒಕ್ಕಲ್ತನ ರೈತಾಪಿ ಜೀವನವೂ ಕೂಡ ಇತ್ತು. ಒಬ್ಬನಿಗೆ ಒಕ್ಕಲ್ತನವನ್ನು ವಹಿಸ್ಕೊಡ್ಬೇಕಾಗಿತ್ತು, ಇನ್ನೊಬ್ಬನಿಗೆ ಕೃಷಿ ಕಾಯಕವನ್ನು ವಹಿಸ್ಕೊಡ್ಬೇಕಾಗಿತ್ತು. ಕೃಷಿ ಕಾಯಕವನ್ನು ಮಾಡೋನು ಪರಿಶ್ರಮ ಮಾಡುವಂಥ ವ್ಯಕ್ತಿ ಆಗಬೇಕಾಗುತ್ತೆ. ವ್ಯಾಪಾರ ಮಾಡೋವನಿಗೆ ಸ್ವಲ್ಪ ವ್ಯವಹಾರ ಬುದ್ಧಿ ಬೇಕಾಗುತ್ತೆ. ವ್ಯವಹಾರ ಬುದ್ಧಿ ಅಂದರೆ ಇನ್ನೊಬ್ರಿಗೆ ಟೋಪಿ ಹಾಕೋದಲ್ಲ, ಮತ್ತು ಇನ್ನೊಬ್ಬರಿಗೆ ಟೋಪಿ ಹಾಕೋದಲ್ಲ, ಇನ್ನೊಬ್ಬರು ಟೋಪಿ ಹಾಕಿಸ್ಕೊಳ್ದಂಗೆ ಬುದ್ಧಿವಂತರಾಗಿರೋದಕ್ಕೆ ವ್ಯವಹಾರ ಬುದ್ಧಿ ಅನ್ನೋದು. ಅದಕ್ಕಾಗಿ ಮಕ್ಕಳಿಗೆ ಯಾವುದಿದೆ ಅಂತ ಪರೀಕ್ಷೆ ಮಾಡಬೇಕಾಗಿತ್ತು. ಆಗ ಅಪ್ಪ ಏನು ಮಾಡ್ದ, ಒಂದು 50 ರೂಪಾಯಿನ ಆ ಮಗನ ಕೈಯಲ್ಲೂ 50 ರೂಪಾಯಿ ಇಟ್ಟ, ಈ ಮಗನ ಕೈಯಲ್ಲೂ 50 ರೂಪಾಯಿ ಇಟ್ಟ. ಇಟ್ಬಿಟ್ಟು ಏನು ಹೇಳ್ದ, ನೀವಿಬ್ಬರು ಹೋಗಿ ಕೋಣೆ ತುಂಬುವಷ್ಟು ಸಾಮಾನು ತಗೊಂಡು ಬರ್ರಿ ಅಂತ ಒಂದು ಕೋಣೆಯನ್ನು ತೋರಿಸ್ದ. ಸರಿ, ಒಬ್ಬ ಮಗ ಹೋದ, ನೋಡ್ದ 50 ರೂಪಾಯಿಗೆ ಇವತ್ತಿನ ಕಾಲದಲ್ಲಿ ಏನು ಬರುತ್ತೆ, ಅಲ್ಲಿ ಒಂದಷ್ಟು ಹುಲ್ಲನ್ನು ಮಾರ್ತಾಯಿದ್ರು. ಇದ್ದಿದ್ರಲ್ಲಿ ಅದೇ ಜಾಸ್ತಿ ಬರ್ತಾಯಿತ್ತು. ಆದ್ದರಿಂದ 50 ರೂಪಾಯಿಗೆ ಹುಲ್ಲಿನ ಹೊರೆಯನ್ನು ತಗೊಂಡು ಬಂದು ಒಂದು ರೂಮ್ನಲ್ಲಿ ಹಾಕಿದ. ಇನ್ನೊಬ್ಬ ಮಗ ಏನು ಮಾಡ್ದ, ಅವನು ಅದನ್ನೆಲ್ಲ ಮಾಡೋಕ್ಕೆ ಹೋಗಲಿಲ್ಲ. ನಂತರ ಅಪ್ಪನ್ನ ಕರ್ಕೊಂಡೋಗಿ ತೋರಿಸಿದ್ರು. ನೋಡ್ತಾನೆ ಹುಲ್ಲಿನ ಹೊರೆ ಒಂದು ಮೂಲೆ ಒಳಗೆ ಒಂದಿಷ್ಟು ಕೂತಿತ್ತು ಅಷ್ಟೇನೆ. ಈ ಮಗ ಏನು ಮಾಡಿದ್ದ ಅಂತಂದರೆ, ಒಂದು ಮೊಂಬತ್ತಿ ಕೊಂಡ್ಕೊಂಡ, ಅದಕ್ಕೊಂದು ಬೆಂಕಿ ಹಚ್ಚಲಿಕ್ಕೋಸ್ಕರ ಒಂದು ಕಡ್ಡಿ ಪೆಟ್ಟಿಗೆ ತೊಗೊಂಡ ಬಂದ. ಬರೀ 2 ರೂಪಾಯಿ ಖರ್ಚು ಮಾಡಿದ್ದ ಅವನು. 2 ರೂಪಾಯಿ ಖರ್ಚು ಮಾಡಿ 48 ರೂಪಾಯಿ ಅಪ್ಪನಿಗೆ ವಾಪಸ್ ಕೊಟ್ಟ. ಕಡ್ಡಿ ಗೀರಿ ಇಟ್ಟ ಮೊಂಬತ್ತಿಗೆ ಇಡೀ ರೂಮ್ ತುಂಬ ಬೆಳಕು ತುಂಬಿಬಿಡ್ತು. ಇಡೀ ರೂಮಿನಲ್ಲೆಲ್ಲ ಬೆಳಕು ತುಂಬಿತು. ಆಗ ಅಪ್ಪ ಅಂದ, ಭಲೆ ಮಗನೇ, ನೀನು ಇಡೀ ರೂಮ್ ತುಂಬುವಷ್ಟು ತಂದುಬಿಟ್ಟಿಯಲ್ಲಪ್ಪ, ನಿನಗೆ ವ್ಯವಹಾರ ಬುದ್ಧಿ ಇದೆ, ಆದ್ದರಿಂದ ನಿನಗೆ ವ್ಯಾಪಾರವನ್ನು ವಹಿಸ್ಕೊಡ್ತೀನಿ ಅಂತೇಳಿ ಅವನು ವಹಿಸ್ಕೊಟ್ಟ. ನೋಡಿ, ಅಂದರೆ ಇಲ್ಲಿ ಒಬ್ಬ ಮನುಷ್ಯ ಎಷ್ಟೇ ಸಂಪತ್ತನ್ನು ಅವನು ಗಳಿಸಿದರೂ ಕೂಡ, ನಿಮ್ಗೆ ಹೇಳ್ತೀನಿ ಒಂದು ಮಾತನ್ನು, ಅವನ ಜೀವನದಲ್ಲಿ ಎಷ್ಟೇ ಸಂಪತ್ತನ್ನು ಗಳಿಸಿದರೂ ಕೂಡ ಅವನ ಬದುಕು ಪರಿಪೂರ್ಣ ಆಗೋದಿಲ್ಲ. ಅವನದು ಜ್ಞಾನವನ್ನು ಗಳಿಸಿದಾಗ ಮಾತ್ರ ಅವನ ಜೀವನ ಪರಿಪೂರ್ಣವಾಗಲಿಕ್ಕೆ ಸಾಧ್ಯ. ನಾವೀಗ ಇಲ್ಲಿ ಒಂದು ಬ್ಲ್ಯಾಂಕ್ ಶೀಟ್ ಆಫ್ ಪೇಪರ್ ಇದೆ, ಒಂದು ಬಿಳಿ ಶುಭ್ರವಾದಂಥ ಬಿಳಿ ಹಾಳೆ ಇದೆ. ಈ ಹಾಳೆ ಮೇಲೆ ಏನೂ ಚಿತ್ರ ಇಲ್ಲ. ನಾನೀಗ ಇದ್ರ ಮೇಲೆ ಏನು ಮಾಡ್ತೀನಿ ಅಂತಂದರೆ 5 ಸೊನ್ನೆಗಳನ್ನು ಇದ್ರ ಮೇಲೆ ಬರಿತಾ ಇದ್ದೀನಿ. 5 ಸೊನ್ನೆಗಳನ್ನು ಇದ್ರ ಮೇಲೆ ಬರೆದೆ. 5 ಸೊನ್ನೆಗಳನ್ನು ಬರೆದ್ರೂ ಕೂಡ ಇದರ ಬೆಲೆ 0ನೇ ಹೊರತು ಜಾಸ್ತಿ ಆಗಲಿಲ್ಲ. ಯಾಕೆ ಅಂದರೆ 0 + 0 = 0, 0 - 0 = 0, 0 × 0 = 0. ಆದ್ದರಿಂದ ಎಲ್ಲ ಸೊನ್ನೆಗಳನ್ನು ಎಟ್ಟು ಸೇರಿಸಿದ್ರು ಕೂಡ ಏನೂ ಪ್ರಯೋಜನ ಇಲ್ಲ. ಈಗ ನಾನೊಂದು ಪವಾಡ ಮಾಡ್ತೀನಿ. ಏನು ಮಾಡ್ತೀನಿ, ಈ ಸಂಖ್ಯೆಗಳ ಹಿಂದೆ ಒಂದು ಅಂಕೆ ಹಾಕ್ಬಿಡ್ತೀನಿ. ಒಂದು ಸಂಖ್ಯೆ ಹಾಕ್ಬಿಟ್ಟೆ, ಹಾಕಿದ ತಕ್ಷಣವೇ 1 ಲಕ್ಷ ರೂಪಾಯಿ ಇದ್ರ ಬೆಲೆ ಏರ್ಬಿಡ್ತು. ನೋಡ್ರಿ, ಅದೇ ರೀತಿಯಲ್ಲಿ ಈ ಮನುಷ್ಯನ ಜೀವನ ಅನ್ನುವಂಥದ್ದು ಈ ಜಗತ್ತಿಗೆ ಬಂದಾಗ ಹೇಗಿರುತ್ತೆ ಅಂದರೆ, ಖಾಲಿ ಬಿಳಿ ಹಾಳೆ ಇದ್ದಾಗೆ ಇರುತ್ತೆ. ಇದ್ರ ಮೇಲೆ ಇವನು ವಿದ್ಯೆ ಅನ್ನುವ ಒಂದು 0 ಗಳಿಸ್ತಾನೆ, ಅದಾದಮೇಲೆ ಉದ್ಯೋಗ ಅಂತ ಇನ್ನೊಂದು 0 ಗಳಿಸ್ತಾನೆ, ಅದಾದಮೇಲೆ ಅಧಿಕಾರ ಅಂತ ಇನ್ನೊಂದು 0 ಗಳಿಸ್ತಾನೆ, ಹೆಂಡತಿ ಅಂತ ಮತ್ತೊಂದು 0 ಗಳಿಸ್ತಾನೆ, ಮಕ್ಕಳು ಅಂತ ಇನ್ನೊಂದು 0 ಗಳಿಸ್ತಾನೆ. ಇಷ್ಟೆಲ್ಲವನ್ನು ಗಳಿಸಿಯೂ ಕೂಡ ಒಂದು ವೇಳೆ ಜ್ಞಾನ ಸಂಪತ್ತನ್ನು, ಪರಮಾತ್ಮನ ಅನುಗ್ರಹ ಅನ್ನುವಂಥ ಅಂಕೆಯನ್ನು ಹಾಕದೇ ಇದ್ದರೆ ಅವನು ಗಳಿಸಿದ್ದೆಲ್ಲವೂ ದೊಡ್ಡ ಕುಂಬಳಕಾಯಿ ಆಗೋಗ್ಬಿಡುತ್ತೆ. ಅಂದಾಗ ಮನುಷ್ಯನಿಗೆ ಜೀವನದಲ್ಲಿ ಜ್ಞಾನ ಅನ್ನೋದು ಬಹಳ ಮುಖ್ಯವಾದಂಥ ಮಾತು. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂಥೇಳಿ ಅದಕ್ಕಾಗಿಯೇ ಧರ್ಮಗುರು ಬಸವಣ್ಣನವರು ಹೇಳ್ತಾ ಇದ್ದಾರೆ ಅನ್ನೋದನ್ನು ನಾವು ಕಾಣ್ತಾ ಇದ್ದೇವೆ. ಅದಕ್ಕಾಗಿಯೇ ಈ ಪ್ರವಚನ ಜ್ಞಾನ ಅನ್ನುವಂಥದ್ದು ಇದು ನೆತ್ತಿಯಲ್ಲಿ ಅಟ್ಟುಂಬುವಂತಹ ಅನ್ನವೇ ಹೊರತು ಕೇವಲ ಹೊಟ್ಟೆಯಲ್ಲಿ ಹೊಟ್ಟೆಯಿಂದ ಉಣ್ಣುವಂಥ ಅನ್ನ ಅಲ್ಲ. ಹೊಟ್ಟೆಯಲ್ಲಿ ಹಾಕುವಂಥ ಅನ್ನದಿಂದ ಶರೀರಕ್ಕೆ ಶಕ್ತಿ ಬರ್ತದೆ, ಜ್ಞಾನದಿಂದ ಆತ್ಮಕ್ಕೆ ಶಕ್ತಿ ಬರ್ತದೆ, ಆತ್ಮಬಲ ಬರ್ತದೆ, ಸೆಲ್ಫ್ ಕಾನ್ಫಿಡೆನ್ಸ್. ಅನೇಕರು ಧರ್ಮದ ಬಗ್ಗೆ ತಪ್ಪು ತಿಳ್ಕೊಂಡು ಏನು ಹೇಳ್ತಾರೆ ಅಂದರೆ, ಧರ್ಮ ಅಂದರೆ ಪಲಾಯನವಾದ, ಇಟ್ ಈಸ್ ನಥಿಂಗ್ ಬಟ್ ಎಸ್ಕೇಪಿಸಮ್, ಜೀವನದ ಸಂಕಷ್ಟಗಳಿಗೆ ಬೆನ್ನು ತೋರಿಸಿ ಓಡುವಂಥದ್ದೇ ಧರ್ಮ ಅಂಥೇಳಿ ನಾಸ್ತಿಕರು ವ್ಯಂಗ್ಯ ಮಾಡ್ತಾ ಇರ್ತಾರೆ. ಆದರೆ ನಿಮ್ಗೆ ಹೇಳಬೇಕು ಅಂದರೆ
ಧರ್ಮ ಅಂದರೆ ಪಲಾಯನವಾದವಲ್ಲ. ಧರ್ಮ ಜೀವನವನ್ನು ಹೇಗೆ ಎದುರಿಸಬೇಕು ಅನ್ನೋದನ್ನು ಕಲಿಸ್ತಾ ಇದೆ. ಹೌ ಟು ಫೇಸ್ ಲೈಫ್. ಜೀವನದಲ್ಲಿ ಬರುವ ಕಷ್ಟಗಳು, ತೊಂದರೆಗಳು, ಕಾರ್ಪಣ್ಯಗಳು, ಸಂಕಷ್ಟಗಳ ಮಧ್ಯದಲ್ಲಿ ಬೆನ್ನು ತೋರಿಸಿ ಓಡಿ ಹೋಗದೆ ಯಾವ ರೀತಿಯಾಗಿ ಬದುಕನ್ನು ಎದುರಿಸಬೇಕು ಅಂತ ಹೇಳಿ ಕಲಿಸೋದೇ ಧರ್ಮದ ಒಂದು ಮುಖ್ಯವಾದಂಥ ಕರ್ತವ್ಯ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಪ್ರವಚನ ಜ್ಞಾನ ಅನ್ನುವಂಥದ್ದು ಇದು ನೆತ್ತಿಯ ಜ್ಞಾನ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಳೋಣ. ಜ್ಞಾನ ಯಾಕೆ ಬೇಕು ನಮಗೆ ಅಂತ ಮತ್ತೊಂದು ವಿಷಯವನ್ನು ನೋಡೋಣ. ನೋಡಿ, ಮ್ಯಾನ್ ಈಸ್ ಎ ಕಾಂಪೋನೆಂಟ್ ಆಫ್ ಬಾಡಿ, ಮೈಂಡ್ ಆ್ಯಂಡ್ ಸೋಲ್. ಸಾಮಾನ್ಯವಾಗಿ ನಾವು ಪಬ್ಲಿಕ್ ಕಾರ್ಯಕ್ರಮಗಳಲ್ಲಿ ಮಾತನಾಡುವಾಗ, ಸಾರ್ವಜನಿಕ ಕಾರ್ಯಕ್ರಮ ವೇದಿಕೆಗಳಲ್ಲಿ ಮೈಕನ್ನು ಇಟ್ಕೊಳ್ತೇವೆ. ಈ ಮೈಕು ಏನು ಮಾಡುತ್ತೆ, ನಾವು ಹೇಳುವಂಥ ಮಾತುಗಳನ್ನೆಲ್ಲ ಗ್ರಹಿಸ್ಕೊಳ್ತಾ ಇರುತ್ತೆ. ಆಮೇಲೆ ಆ್ಯಂಪ್ಲಿಫೈಯರ್ ಅಂತ ಹೇಳಿ ಒಂದು ಪೆಟ್ಟಿಗೆ ಇರುತ್ತೆ. ಈ ಆ್ಯಂಪ್ಲಿಫೈಯರ್ ಏನು ಮಾಡುತ್ತೆ, ಮೈಕು ಸ್ವೀಕಾರ ಮಾಡುವಂಥದ್ದನ್ನೆಲ್ಲ ತೆಗೆದುಕೊಂಡು ಆ್ಯಂಪ್ಲಿಫೈಯರ್ ಪೆಟ್ಟಿಗೆ ಅದನ್ನು ತೆಗೆದುಕೊಂಡು ಲೌಡ್ ಸ್ಪೀಕರ್ಗಳಿಗೆ ತಲುಪಿಸ್ತಾ ಇರ್ತದೆ. ಲೌಡ್ ಸ್ಪೀಕರ್ನಲ್ಲಿ ಯೂನಿಟ್ ಅಂತ ಇರುತ್ತೆ. ಆಮೇಲೆ ಹೊರಗಡೆ ಹಾರನ್ನು ಅಥವಾ ಸೌಂಡ್ ಬಾಕ್ಸ್ಗಳು ಇರ್ತವೆ. ಹೀಗೆ ಒಂದು ವ್ಯವಸ್ಥೆ ಭಾಳ ಚೆನ್ನಾಗಿ ನಡೀತಾ ಇರುತ್ತೆ. ಮೈಕ್ನಿಂದ ಗ್ರಹಿಸಲ್ಪಟ್ಟಂತಹ ಧ್ವನಿ ತರಂಗಗಳು ಆ್ಯಂಪ್ಲಿಫೈಯರ್ ಎನ್ನುವ ಪೆಟ್ಟಿಗೆಯ ಮೂಲಕವಾಗಿ ಹೋಗಿ ಈ ಒಂದು ಲೌಡ್ ಸ್ಪೀಕರ್ಗೆ ತಲುಪ್ತಾ ಇರುತ್ತೆ. ಅದರ ಮೂಲಕ ದೂರದಲ್ಲಿ ಕೂತ್ಕೊಂಡಂಥವರೆಲ್ಲರಿಗೂ ಕೂಡ ಆ ಶಬ್ದಗಳು, ಆ ಮಾತುಗಳು ತಲುಪ್ತಾ ಇರ್ತವೆ. ಇದೆಲ್ಲವೂ ಕೂಡ ವ್ಯವಸ್ಥಿತವಾಗಿ ಕೆಲಸ ಮಾಡಬೇಕಾದ್ರೆ ಒಂದು ಶಕ್ತಿ ಬೇಕು. ಯಾವುದು ಆ ಶಕ್ತಿ? ಅದೇ ವಿದ್ಯುತ್ ಶಕ್ತಿ, ಎಲೆಕ್ಟ್ರಿಸಿಟಿ ಅಂತ ನಾವು ನೋಡ್ತಾ ಇದ್ದೇವೆ. ನೋಡಿ, ಇಲ್ಲಿ ಹೇಗೆ ಒಂದು ವ್ಯವಸ್ಥೆ ಇದೆಯೋ ಅದೇ ರೀತಿ ಮಾನವ ದೇಹದಲ್ಲಿ ಕೂಡ ಒಂದು ವ್ಯವಸ್ಥೆ ಇದೆ. ಮೈಕನ್ನು ನಾವು ಯಾವಾಗಲೂ ಒಂದು ಸ್ಟ್ಯಾಂಡಿಗೆ ಫಿಕ್ಸ್ ಮಾಡ್ತಾ ಇರ್ತೀವಿ. ಹಾಗೆ ಮನುಷ್ಯ ದೇಹ ಅನ್ನುವಂಥದ್ದೇ ಒಂದು ಮೈಕ್ ಸ್ಟ್ಯಾಂಡ್. ಈ ಮನುಷ್ಯ ದೇಹ ಅನ್ನುವ ಮೈಕ್ ಸ್ಟ್ಯಾಂಡ್ಗೆ ದೇವರು ಪ್ರಕೃತಿಯ ಮೂಲಕವಾಗಿ 5 ಮೈಕ್ಗಳನ್ನು ಅಡ್ಜಸ್ಟ್ ಮಾಡಿದ್ದಾನೆ. ಭಾಳ ಅದ್ಭುತವಾಗಿದೆ ರೀ. ಮನುಷ್ಯನ ದೇಹ ಒಂದು ಅದ್ಭುತವಾದಂಥ ಲ್ಯಾಬೊರೇಟ್ರಿ ಅನ್ನೋದನ್ನು ನಾವು ಗಮನಿಸಬೇಕು. ಸಂಶೋಧನಾಗಾರ ಅದು. ಇಲ್ಲಿ 5 ಮೈಕ್ಗಳಿದ್ದಾವೆ. ಯಾವ ರೀ 5 ಮೈಕು ಅಂದರೆ ಪಂಚ ಜ್ಞಾನೇಂದ್ರಿಯಗಳು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನುವಂತಹ ಈ 5 ತನ್ಮಾತ್ರೆಗಳನ್ನು ಅಥವಾ ವಿಷಯಗಳನ್ನು ಗ್ರಹಿಸಿಕೊಳ್ಳುವಂತಹ 5 ಇಂದ್ರಿಯಗಳೇನಿದ್ದಾವಲ್ಲ, ಅವುಗಳು ನಮ್ಮ ಕಿವಿ ಶಬ್ದವನ್ನು ಗ್ರಹಿಸ್ತಾ ಇದೆ, ಚರ್ಮ ಸ್ಪರ್ಶವನ್ನು ಗ್ರಹಿಸ್ತಾ ಇದೆ, ಕಣ್ಣು ರೂಪವನ್ನು ಗ್ರಹಿಸ್ತಾ ಇದೆ, ನಾಲಿಗೆ ರುಚಿಯನ್ನು ಗ್ರಹಿಸ್ತಾ ಇದೆ, ಮೂಗು ವಾಸನೆಯನ್ನು ಗ್ರಹಿಸ್ತಾ ಇದೆ. ಹೀಗೆ ಪಂಚೇಂದ್ರಿಯಗಳು ಹೊರಗಡೆ ಜಗತ್ತಿನ ಅನುಭವಗಳನ್ನು ತೆಗೆದುಕೊಳ್ತಾ ಇರ್ತಾವಲ್ಲ, ಇವುಗಳೇ ಮೈಕ್ಗಳು. 5 ಮೈಕ್ಗಳನ್ನು ದೇವರು ಈ ದೇಹಕ್ಕೆ ಅಡ್ಜಸ್ಟ್ ಮಾಡಿದ್ದಾನೆ. ಆಮೇಲೆ ಮನಸ್ಸು ಅನ್ನೋದೇ ಆ್ಯಂಪ್ಲಿಫೈಯರ್. ಆ್ಯಂಪ್ಲಿಫೈಯರ್ ಪೆಟ್ಟಿಗೆ ಹೆಂಗೆ ಮೈಕನ್ನು ಲೌಡ್ ಸ್ಪೀಕರನ್ನು ಕನೆಕ್ಟ್ ಮಾಡ್ತಾ ಇದೆಯಲ್ಲ, ಅದೇ ರೀತಿ ಮನಸ್ಸು ಹೊರ ಜಗತ್ತನ್ನು, ನಮ್ಮ ಒಳ ಜಗತ್ತನ್ನು, ಮೆದುಳಿನ ಕೇಂದ್ರಗಳನ್ನು ಕನೆಕ್ಟ್ ಮಾಡ್ತಾ ಇರ್ತದೆ. ಮನಸ್ಸೇ ಆ್ಯಂಪ್ಲಿಫೈಯರ್ ಪೆಟ್ಟಿಗೆ ಇದ್ದ ಹಾಗೆ. ಇನ್ನು ನಮ್ಮ ಮೆದುಳಿನ ಮೇಲುಗಡೆ ಬೇರೆ ಬೇರೆ ರೀತಿಯ ಲೋಬ್ಸ್ ಅಂತ ಬರ್ತವೆ. ಇವಕ್ಕೆ ಲೋಬ್ ಅಂತ ಕರಿತಾ ಇದ್ದಾರೆ. ಇವು ಆಕ್ಸಿಪಿಟಲ್ ಲೋಬ್, ಆಡಿಟ್ರಿ ಲೋಬ್, ಆಫ್ಥಾಲ್ಮಿಕ್ ಲೋಬ್ ಅಂಥೇಳಿ ನಾವು ನೋಡಿದ್ದನ್ನು, ಕೇಳಿದ್ದನ್ನು, ಇದೆಲ್ಲವನ್ನು ಗ್ರಹಿಸ್ಕೊಳ್ಳುವಂತಹ ಬೇರೆ 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 ಕೇಂದ್ರಗಳು ಮೆದುಳಿನಲ್ಲಿ ಇರ್ತಾ ಇದ್ದಾವೆ. ಆ ರೀತಿಯಲ್ಲಿ ಲೌಡ್ ಸ್ಪೀಕರ್ನಂತೆ ಕೆಲಸ ಮಾಡ್ತಾ ಇವೆ ಅವು. ಈ ರೀತಿ ಇದ್ದಾಗ ನೋಡಿ, ಅಲ್ಲಿ ಮೈಕ್ ಸಿಸ್ಟಮ್ ಕೆಲಸ ಮಾಡಬೇಕಾದ್ರೆ ವಿದ್ಯುತ್ ಶಕ್ತಿ ಎನ್ನುವಂಥ ಒಂದು ಶಕ್ತಿ ಬೇಕು. ಅದೇ ರೀತಿಯಲ್ಲಿ ಮಾನವ ದೇಹ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯಗಳು, ಮನಸ್ಸು ಮತ್ತು ಮೆದುಳಿನ ಕೇಂದ್ರಗಳು ಇವೆಲ್ಲವೂ ಕೆಲಸ ಮಾಡಬೇಕಾದ್ರೆ ಇಲ್ಲಿ ಕೂಡ ಒಂದು ವಿದ್ಯುತ್ ಶಕ್ತಿ ಬೇಕು. ಆ ಶಕ್ತಿಯೇ ಆತ್ಮ ಅಥವಾ ಸೋಲ್ ಅಂತ ಕರೀತಾರೆ. ಆದ್ದರಿಂದ ಮ್ಯಾನ್ ಈಸ್ ಎ ಕಾಂಪೋನೆಂಟ್ ಆಫ್ ಬಾಡಿ, ಮೈಂಡ್ ಆ್ಯಂಡ್ ಸೋಲ್. ತಿಳ್ಕೊಂಬಿಡ್ರಿ, ಶರೀರ, ಮನಸ್ಸು, ಆತ್ಮ, ಈ 3ರಿಂದ ಮನುಷ್ಯ ಆಗಿದ್ದಾನೆ ಅಂದಾಗ ಶರೀರಕ್ಕೆ ದಿನನಿತ್ಯ ಆಹಾರವನ್ನು ಕೊಡ್ತಾ ಇದ್ದೀವಿ. ಒಂದು ದಿನ ತಪ್ಪಲ್ಲ, ದಿನಕ್ಕೆ 3 ಸಲ ಆಹಾರವನ್ನು ಕೊಡ್ತಾ ಇದ್ದೇವೆ. ಶರೀರಕ್ಕೆ ಆಹಾರ ಕೊಟ್ಟಂತೆ ಮನಸ್ಸಿಗೂ ಆಹಾರ ಕೊಡಬೇಕು. ಹಾಗಾದರೆ ಮನಸ್ಸಿಗೆ ಕೊಡುವ ಆಹಾರ ಯಾವುದ್ರಿ?
ಜ್ಞಾನ, ನಾಲೆಡ್ಜ್. ಆದ್ದರಿಂದ ಶರೀರಕ್ಕೆ ಬೇಕು ಅನ್ನ. ಮತ್ತು ನೀವು ಅನ್ಬೋದು ಉತ್ತರ ಕರ್ನಾಟಕದವರು ನಾವು ರೊಟ್ಟಿ ತಿನ್ನೋ ಜನ ರೀ ಅಂಥೇಳಿ. ಆಗಲಿ, ಹಳೆ ಮೈಸೂರಿನವರು ಮುದ್ದೆನಾರು ಊಟ ಮಾಡಲಿ, ಉತ್ತರ ಕರ್ನಾಟಕದವ್ರು ರೊಟ್ಟಿನಾರ ತಿನ್ನಲಿ, ಉತ್ತರ ಭಾರತದವ್ರು ಚಪಾತಿನಾರ ತಿನ್ನಲಿ, ಒಟ್ಟು ಆಹಾರ ಅಂತ ತಿಳ್ಕೊಂಬಿಡಿ. ಶರೀರಕ್ಕೆ ಬೇಕು ಆಹಾರ, ಮನಸ್ಸಿಗೆ ಬೇಕು ಜ್ಞಾನ, ಆತ್ಮನಿಗೆ ಬೇಕು ಪೂಜೆ, ಧ್ಯಾನ, ಮೆಡಿಟೇಷನ್, ಆಧ್ಯಾತ್ಮಿಕ ಶಕ್ತಿ. ಆದ್ದರಿಂದ ಶರಣ ಬಂಧುಗಳೇ, ಮನುಷ್ಯ ಈ ಮೂರನ್ನು ದಿನನಿತ್ಯ ಫೀಡ್ ಮಾಡಬೇಕು. ಬುದ್ಧಿವಂತನಾದ ಮನುಷ್ಯ ದಿನನಿತ್ಯ ಶರೀರಕ್ಕೆ ಅನ್ನವನ್ನು ಹೆಂಗೆ ಕೊಡ್ತಾನೋ ಹಾಗೆ ದಿನನಿತ್ಯ ಜ್ಞಾನವನ್ನು ಕೊಡಬೇಕು. ಅದೇ ರೀತಿ ದಿನನಿತ್ಯ ಪೂಜೆ, ಪ್ರಾರ್ಥನೆ, ಧ್ಯಾನ ಇವುಗಳನ್ನು ಒಂದು ದಿನದ ಒಂದು ಸ್ವಲ್ಪ ಹೊತ್ತಾದರೂ ಕೂಡ ಮೀಸಲಿಟ್ಟು ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು. ಆದ್ದರಿಂದ ಜ್ಞಾನದ ಅಗತ್ಯ ಮನುಷ್ಯನಿಗೆ ಬಹಳ ಇದೆ ಅನ್ನೋಂಥದ್ದನ್ನು ನಾವು ತಿಳಿದುಕೊಳ್ಳೋಣ. ಆನಂತರ ನಾನು ಆಗಲೇ ಒಂದು ಮಾತು ಹೇಳಿದೆ. ಏನು ಅಂದರೆ, ಶಾಸ್ತ್ರಗಳಲ್ಲಿ ಇದ್ದಿದ್ದನ್ನೆಲ್ಲವನ್ನೂ ಕೂಡ ಅದರ ಮುಖಬೆಲೆಯ ಮೇಲೆ ನಾವು ನಂಬಬಾರದು ಅಂಥೇಳಿ. ಯಾಕಂದರೆ ಪುರಾಣಗಳು, ಶಾಸ್ತ್ರಗಳು ಪೂರ್ತಿಯಾಗಿ ಸುಳ್ಳಲ್ಲ, ಆದರೆ ಪೂರ್ತಿಯಾಗಿ ಸತ್ಯವೂ ಕೂಡ ಅಲ್ಲ. ಯಾಕೆ ಅಂತಂದರೆ, ಹಿಂದಿನ ಕಾಲದ ಒಂದು ಹಿಸ್ಟರಿಯನ್ನು, ಇತಿಹಾಸವನ್ನು ಚಿತ್ರಿಸುವಂತಹ ಕಥೆಗಳನ್ನು ಪುರಾಣದಲ್ಲಿ ನಾವು ನೋಡ್ತಿದ್ದೀವಿ. ಆದರೆ ಪುರಾಣಗಳಲ್ಲಿ ಅವೈಜ್ಞಾನಿಕವಾದ, ಅನ್ಸೈಂಟಿಫಿಕ್ ಆದಂಥ ಬಹಳಷ್ಟು ವಿಚಾರಗಳು ಬರ್ತಿರೋದನ್ನು ನಾವು ಕಾಣಬಹುದಾಗಿದೆ. ಆದ್ದರಿಂದ ಇವತ್ತು ನಮಗೆ ವಿಮರ್ಶಾ ಪ್ರಜ್ಞೆ ಬೇಕು. ಅದು ವೇದ, ಆಗಮ, ಶಾಸ್ತ್ರ, ಪುರಾಣಗಳೇ ಇರಲಿ, ಶ್ರುತಿ ಸ್ಮೃತಿಗಳೇ ಇರಲಿ, ಅಥವಾ ಭಗವದ್ಗೀತೆಯೇ ಇರಲಿ, ಅಥವಾ ವಚನಗಳೇ ಇರಲಿ, ಯಾವೇ ಇರಲಿ, ಪ್ರತಿಯೊಂದನ್ನು ಕೂಡ ನಾವು ನಮ್ಮ ವಿಮರ್ಶಾ ಶಕ್ತಿಯಿಂದ ಒಂದು ಚಿಂತನೆ ಮಾಡುವಂಥದ್ದನ್ನು ಅಭ್ಯಾಸ ಮಾಡ್ಕೋಬೇಕು. ಯಾಕಂದರೆ ಪುರಾಣಗಳ ಬಗ್ಗೆ ಒಂದೆರಡು ಮಾತನ್ನು ನಿಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೇನೆ. ಈಗ ನೋಡಿ, ಪುರಾಣದ ಕಥೆಗಳನ್ನು ನಾವು ಯಥಾವತ್ತಾಗಿ ತೆಗೆದುಕೊಳ್ಳಬಾರ್ದು. ಇದಕ್ಕೆ ಒಂದು ಉದಾಹರಣೆ ಬರುತ್ತೆ. ಒಂದು ಸಲ ಹೀಗೆ ಕೈಲಾಸದಲ್ಲಿ ಶಿವಪ್ಪ ಮತ್ತು ಪಾರ್ವತಮ್ಮ ಇಬ್ಬರು ಕೂತ್ಕೊಂಡಿದ್ರು. ಅವರಿಬ್ಬರ ಜೊತೆಗೆ ಅವರಿಬ್ಬರು ಮಕ್ಕಳು ಕೂಡ ಆಟ ಆಡ್ತಾ ಇದ್ದರು. ಯಾರ್ಯಾರಪ್ಪ ನಿಮಗೆಲ್ಲ ಗೊತ್ತಿದೆ, ಸೊಂಡಿಲಿರುವಂಥ ಗಣಪತಿ ಮತ್ತೊಬ್ಬ ಷಣ್ಮುಖ ಇಬ್ಬರು ಆಟ ಆಡ್ತಾಯಿದ್ರು. ಇದ್ದಕ್ಕಿದ್ದಾಗೇ ಒಂದು ಮಾವಿನ ಹಣ್ಣು ಸಿಕ್ತು, ಭಾಳ ರುಚಿಯಾದ ಮಾವಿನ ಹಣ್ಣು. ಶಿವಪಾರ್ವತಿಯರು ಒಂದು ಸ್ಪರ್ಧೆಯನ್ನು ಒಡ್ಡಿದರು. ಏನು ಸ್ಪರ್ಧೆ ಒಡ್ಡಿದರು ಅಂತಂದರೆ, ಇದು ಯಾರು ಈ ಜಗತ್ತನ್ನೆಲ್ಲ ಸುತ್ತಿ ಬರ್ತೀರೋ ಅವರಿಗೆ ಈ ಹಣ್ಣನ್ನು ಕೊಡ್ತೀವಿ ಅಂತ ಹೇಳಿಬಿಟ್ರು. ಹೇಳೋದೇ ತಡ ಏನು ಮಾಡಿದ ಷಣ್ಮುಖ, ತಕ್ಷಣ ನವಿಲನ್ನು ಏರ್ಕೊಂಡ. ಅವನ ವಾಹನ ನವಿಲು. ನವಿಲನ್ನು ಏರ್ಕೊಂಡ, ಹೊರಟೇ ಬಿಟ್ಟ, ಟೂರ್ ಹೊರಟೇ ಬಿಟ್ಟ. ಜಗತ್ತನ್ನು ಸುತ್ಕೊಂಡ್ಬರ್ತೀನಿ ಅಂತ ಹೇಳಿ ನವಿಲಿನ ಮೇಲೆ ಕೂತ್ಕೊಂಡು ಹೊರಟೇ ಬಿಟ್ಟ. ಪಾಪ ಗಣಪನ ವಾಹನ ಇಲಿ ಏನ್ರಿ, ಮೊದಲೇ ಅವನದು ಫ್ಯಾಟಿ ಬಾಡಿ, ಆ ಸ್ಥೂಲವಾದ ಶರೀರ. ಆದರೆ ಹಂಗಲ್ಲ, ಅದರಲ್ಲಿ ಬೇರೆ ಬುದ್ಧಿ ಇದೆ ಅವನದು. ಸರಿ, ಅವನೇನು ಮಾಡ್ದ, ಹೋಗಲೇ ಇಲ್ಲ, ಸುಮ್ಮನೆ ಆರಾಮವಾಗಿ ಕೂತ್ಕೊಂಡಿದ್ದ. ಷಣ್ಮುಖ ಹೋದ, ಸುತ್ತಿದ, ತುಂಬ ಕಷ್ಟಪಟ್ಟ. ತುಂಬ ಕಷ್ಟಪಟ್ಟು ಸುತ್ತಕೊಂಡು ಬೆವರು ಸುರಿಸ್ಕೊಂಡು ಬಂದ. ಅಷ್ಟೊತ್ತಿಗೆ ಏನು ಮಾಡ್ದ ಗಣಪತಿ, ಷಣ್ಮುಖ ಅಷ್ಟು ದೂರದಲ್ಲಿ ಬರೋದನ್ನು ನೋಡ್ದವನ ಎದ್ದ, ಶಿವಪಾರ್ವತಿಯರನ್ನು 3 ಸುತ್ತು ಪ್ರದಕ್ಷಿಣೆ ಹಾಕಿದ. ಪ್ರದಕ್ಷಿಣೆ ಹಾಕಿ ಕೂತ್ಕೊಂಡ್ಬಿಟ್ಟ. ಷಣ್ಮುಖ ಬಂದಾಗ ಹೇಳ್ದ, ಪಾರ್ವತಿ ಪರಮೇಶ್ವರರಲ್ಲಿಯೇ ಇಡೀ ಜಗತ್ತೆಲ್ಲವೂ ತುಂಬಿದೆ ಅಂತೇಳಿ ಕವಿಗಳು ಎಲ್ಲರೂ ವರ್ಣನೆ ಮಾಡ್ತಿರುವಾಗ ನಾವು ಇಲ್ಲೇ ಸುತ್ತಾಕಿದ್ರೆ ಸಾಕಲ್ಲ, ಅಷ್ಟು ದೂರ ಯಾಕೆ ಹೋಗಿ ಬಂದೆ ನೀನು ಅಂತಂದ. ಗಣಪತಿಯ ಬುದ್ಧಿವಂತಿಕೆಗೆ ಮೆಚ್ಚಿ ಶಿವಪಾರ್ವತಿಯರು ಹಣ್ಣನ್ನು ಗಣಪತಿಗೆ ಕೊಟ್ಟರು ಅಂತ ನಾವು ಕಥೆಯಲ್ಲಿ ಓದ್ತಾ ಇದ್ದೇವೆ. ಇದನ್ನು ನಾವು ವಿಶ್ಲೇಷಣೆ ಮಾಡಬೇಕು. ಮಾಡಿದಾಗ ನಮಗೆ ಗೊತ್ತಾಗ್ತಾ ಇದೆ. ಏನಪ್ಪ ಅಂದರೆ, ಷಣ್ಮುಖ ವಿಜ್ಞಾನದ ಸಂಕೇತ. ಷಣ್ಮುಖ ಪ್ರಯೋಗ ಅನ್ನುವಂತಹ ನವಿಲಿನ ಬೆನ್ನತ್ತಿ, ಎಕ್ಸ್ಪರಿಮೆಂಟ್, ಪ್ರಯೋಗ ಅನ್ನುವಂತಹ ನವಿಲಿನ ಬೆನ್ನು ಹತ್ತಿ ಹೊರ ಜಗತ್ತನ್ನು ಸುತ್ತಲಿಕ್ಕೆ ಹೋಗ್ತಾ ಇದ್ದಾನೆ. ವಿಜ್ಞಾನ ಏನು ಮಾಡುತ್ತೆ ಅಂತಂದರೆ, ಹೊರ ಜಗತ್ತನ್ನು ನೋಡುತ್ತೆ. ಜಗತ್ತನ್ನು ಭೌತಿಕವಾದ ರೀತಿಯಲ್ಲಿ ವಿಶ್ಲೇಷಣೆ ಮಾಡೋದು ವಿಜ್ಞಾನದ ಕೆಲಸ. ಆದರೆ ಆತ್ಮಜ್ಞಾನ ಜಗತ್ತನ್ನು ಭೌತಿಕವಾಗಿ ಹೊರಮುಖವಾಗಿ ವಿಶ್ಲೇಷಣೆ ಮಾಡಲ್ಲ, ಒಳಮುಖವಾಗಿ ವಿಶ್ಲೇಷಣೆ ಮಾಡ್ತದೆ. ತನ್ನ ಒಳಗೇನೆ ಸತ್ಯವನ್ನು ಅರಿತುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ.
ಆ ರೀತಿಯಾಗಿ ಇಲ್ಲಿ ಗಣಪತಿ ಏನು ಮಾಡ್ದ, ಇದ್ದಲ್ಲಿಯೇ ಸತ್ಯವನ್ನು ಕಂಡುಕೊಂಡ. ಷಣ್ಮುಖ ಹೊರಗಡೆ ಹುಡುಕದ, ಹಾಗೆ ವಿಜ್ಞಾನ ಹೊರಗಡೆಯಲ್ಲಿ ಹುಡುಕುತ್ತೆ ಸತ್ಯವನ್ನು, ಭೌತಿಕ ಸತ್ಯವನ್ನು. ಆತ್ಮಜ್ಞಾನ ತನ್ನೊಳಗಡೆಯೇ ಸತ್ಯವನ್ನು ಹುಡುಕ್ತಾ ಇದೆ. ಆಗ ಸಿಕ್ಕುವಂಥ ಪ್ರತಿಫಲ ಯಾವುದ್ರಿ? ಮುಕ್ತಿ ಅನ್ನುವಂಥ ಹಣ್ಣು. ಯಾವ ಹಣ್ಣು? ಮುಕ್ತಿ ಎನ್ನುವಂಥ ಹಣ್ಣು ಸಿಗ್ತಾ ಇದೆ. ಆ ಕಾರಣಕ್ಕಾಗಿ ಆತ್ಮಜ್ಞಾನ ಮುಕ್ತಿ ಮಾರ್ಗವನ್ನು ತೋರಿಸ್ತಾ ಇದೆ ಅನ್ನುವಂಥ ಮಾತನ್ನು ನಾವು ತಿಳಿದುಕೊಳ್ಳೋಣ. ಆನಂತರ ಪುರಾಣಗಳಲ್ಲಿ ಕೆಲವು ಕಾಂಟ್ರಡಿಕ್ಟರಿ, ಒಂದು ಸಾಮಾನ್ಯವಾಗಿ ದ್ವಂದ್ವ ಅಭಿಪ್ರಾಯಗಳು ಬರ್ತಾ ಇರ್ತವೆ, ವಿರುದ್ಧಾಭಾಸವಾದಂಥ ವಿಚಾರಗಳನ್ನು ಹೇಳ್ತಾ ಇರ್ತಾರೆ. ಉದಾಹರಣೆಗೆ, ಗಣಪತಿಗೆ ಮದುವೆ ಆಗಲಿಲ್ಲ ಅಂತ ಒಂದು ಪುರಾಣದಲ್ಲಿ ಹೇಳ್ತಾರೆ. ಗಣಪತಿ ಮದುವೆ ಆಗಲಿಲ್ಲ, ಅದಕ್ಕೆ ಯಾರದ್ದಾದರೂ ಮದುವೆ ಮುಂದಕ್ಕೆ ಹೋಗ್ತಿದ್ರೆ ಗಣಪತಿ ಮದುವೆ ಕಣೋ ಅಂತ ತಿಳ್ಕೊಂಡು ತಮಾಷೆ ಮಾಡ್ತಾ ಇರ್ತಾರೆ. ಗಣಪತಿ ಮದುವೆ ಆಗಲಿಲ್ಲ ಅಂಥೇಳಿ ಒಂದು ಪುರಾಣದಲ್ಲಿ ಹೇಳ್ತಾರೆ. ಇನ್ನೊಂದು ಪುರಾಣದಲ್ಲಿ ಏನು ಹೇಳ್ತಾರೆ, ಗಣಪತಿಗೆ ಇಬ್ಬರು ಹೆಂಡತಿಯರಿದ್ದರು, ಒಬ್ಬಳು ಸಿದ್ಧಿ, ಇನ್ನೊಬ್ಬಳು ಬುದ್ಧಿ ಅಂಥೇಳಿ ಅವರಿಗೆ 2 ಹೆಂಡತಿಯರಿದ್ದರು ಅಂಥೇಳಿ ಕೆಲವು ಚಿತ್ರಗಳನ್ನು ಬರೆದು ಬಿಡ್ತಾರೆ. ಗಣಪತಿ ನಿಲ್ಲಿಸ್ಬಿಟ್ಟು ಆ ಕಡೆ ಈ ಕಡೆ ಇಬ್ಬರು ಹೆಣ್ಮಕ್ಕಳನ್ನು ನಿಲ್ಲಿಸ್ಬಿಡ್ತಾರೆ. ಇದೇನಿದೆ ವಿಚಿತ್ರ? ನಿಜ, ಗಣಪತಿಗೆ ಮದುವೆ ಆಗಲಿಲ್ಲ ಅನ್ನೋದು ಸತ್ಯವಾದ ಮಾತು. ಹಾಗಾದರೆ ಅವನಿಗೆ ಇಬ್ಬರು ಹೆಂಡತಿಯರಿದ್ದರು ಅನ್ನೋದೇನು ಅಂದರೆ, ನೋಡಿ, ಗಣಪತಿ, ಗಣ ಅಂದರೆ ಮಾಸ್, ಪತಿ ಅಂದರೆ ಲೀಡರ್. ಗಣಪತಿ ಅಂದರೆ ಮಾಸ್ ಲೀಡರ್. ಒಬ್ಬ ವ್ಯಕ್ತಿ ಮಾಸ್ ಲೀಡರ್ ಆಗಬೇಕಾದ್ರೆ, ಗಣಪತಿ ಆಗಬೇಕಾದ್ರೆ, ಸಮಾಜದ ಮುಖಂಡನಾಗಬೇಕಾದ್ರೆ, ರಾಜಕೀಯ ಮುಖಂಡನಾಗಬೇಕಾದ್ರೆ ಅವನಲ್ಲಿ ಏನಿರಬೇಕು? 2 ಗುಣಗಳಿರಬೇಕು. ಒಂದು ಸಿದ್ಧಿ, ಇನ್ನೊಂದು ಬುದ್ಧಿ. ಯಾವುದು? ಸ್ವತಂತ್ರವಾದ ಬುದ್ಧಿ, ಮತ್ತೊಂದು ವಾಕ್ಸಿದ್ಧಿ. ಅಂದರೆ ಸ್ವತಂತ್ರವಾಗಿ ವಿಚಾರ ಮಾಡುವಂಥ ಶಕ್ತಿ ಇರಬೇಕು, ಮತ್ತು ತನಗೆ ಸರಿ ಕಂಡದ್ದನ್ನೇನು ವಿಚಾರ ಮಾಡ್ತಾನೋ ಅದನ್ನು ಜನಗಳಿಗೆ ತಲುಪಿಸುವಂತಹ ವಾಕ್ಸಿದ್ಧಿ ಇರಬೇಕು, ವಾಗ್ಮಿತ್ವ ಇರಬೇಕು. ಆದ್ದರಿಂದ ಸ್ವತಂತ್ರವಾದ ಬುದ್ಧಿಶಕ್ತಿ ಮತ್ತು ಮಾತನಾಡುವಂಥ ಕಲೆ ಇದ್ದಂಥವನು ಮಾತ್ರ ಒಬ್ಬ ದೊಡ್ಡ ಮಾಸ್ ಲೀಡರ್ ಆಗಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ಕಾಣ್ತಾ ಇದ್ದೇವೆ. ಹೀಗೆ ಗಣಪತಿಯ ಕಥೆಯ ಮೂಲಕ ಒಂದು ಸಿದ್ಧಾಂತವನ್ನು ಹೇಳ್ತಾ ಇದ್ದಾರೆ. ಈಗ ನಾವು ನೋಡ್ತೀವಿ, ಗುರು ಬಸವಣ್ಣನವರು ನಮ್ಮ ಗಣಪತಿ. ಯಾಕಂದರೆ ಒಂದೊಂದು ಧರ್ಮಕ್ಕೆ ಒಬ್ಬೊಬ್ಬರು ಗಣಪತಿಗಳಿದ್ದಾರೆ. ಜೈನ ಧರ್ಮದ ಗಣಪತಿ ಮಹಾವೀರ, ಬೌದ್ಧ ಧರ್ಮದ ಗಣಪತಿ ಗೌತಮ ಬುದ್ಧ. ಅದೇ ರೀತಿ ಲಿಂಗಾಯತ ಧರ್ಮದ ಗಣಪತಿ ಯಾರು ಅಂದರೆ ವಿಶ್ವಗುರು ಬಸವಣ್ಣನವರು. ಏಕೆಂದರೆ ನಮ್ಮ ಗಣ ಅಥವಾ ಸಮಾಜ ಅಥವಾ ಸಮೂಹಕ್ಕೆ ಅವರೇ ಒಡೆಯರು ಅನ್ನೋದನ್ನು ನಾವು ಕಾಣ್ತಾ ಇದ್ದೇವೆ. ಹೀಗೆ ಗಣಪತಿ ಎನ್ನುವಂಥ ಒಂದು ಪರಿಕಲ್ಪನೆಯಲ್ಲಿ ಒಂದು ವಿಶೇಷವಾದಂಥ ಸಂಕೇತ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಿಮಗೆಲ್ಲ ಗೊತ್ತಿದೆ, ಶಿವನ ತ್ರಿಪುರ ಸಂಹಾರ ಲೀಲೆ ಅಂತ ಬರುತ್ತೆ. ಭಾಳ ಚೆನ್ನಾಗಿದೆ ಈ ಉದಾಹರಣೆ, ತಿಳ್ಕೊಳ್ರಿ. ಶಿವನು ತ್ರಿಪುರ ಸಂಹಾರವನ್ನು ಮಾಡಿದಂಥ ಒಂದು ಕಥೆ ಆತನ 25 ಲೀಲೆಗಳಲ್ಲಿ ಬರ್ತಾ ಇದೆ. ಏನು ಅದು? ಒಂದು ತ್ರಿಪುರ ಅಂತ ಹೇಳಿ 3 ಪುರಗಳ ಒಂದು ನೆಟ್ವರ್ಕ್ ಇತ್ತು, ಒಂದು ಜಾಲ. ಒಂದು ತಿರುಗುವ ಚಕ್ರದ ಮೇಲೆ ಈ 3 ಪುರಗಳು ಕೂಡ ನೆಲೆಸಿದ್ವು. ಏನ್ರಿ? ಅದರೊಳಗೆ 3 ಜನ ರಾಕ್ಷಸರು ಇದ್ದರು. ಇವರು ಬಹಳ ಶಕ್ತಿಶಾಲಿಗಳು. ಅವರು ಶಿವನ ಭಕ್ತರೇ ನಿಜ, ಶಿವನ ಭಕ್ತರಾದರೂ ಕೂಡ ಅವ್ರು ಏನು ಮಾಡಿದರು ಅಂತಂದರೆ ಜನಗಳಿಗೆ ಭಾಳ ಉಪಟಳವನ್ನು ಕೊಡ್ತಾ ಇದ್ದರು. ಹೀಗಾಗಿ ಈ 3 ಜನ ರಾಕ್ಷಸರೆಲ್ಲ ಸಂಹಾರ ಮಾಡಬೇಕು ಅಂತ ಹೇಳಿ ದೇವತೆಗಳು ಪ್ರಯತ್ನ ಪಟ್ಟರು, ಯಾರ ಕೈಲೂ ಆಗಲಿಲ್ಲ. ಕಡೆಗೆ ಬಂದು ಶಿವನನ್ನು ಬೇಡಿಕೊಂಡ್ರು, ಏನಾದರೂ ಮಾಡಿ ಈ 3 ಜನ ರಾಕ್ಷಸರ ಸಂಹಾರ ಮಾಡಿ ಉಪಟಳವನ್ನು ತಪ್ಪಿಸು ಅಂತ ಕೇಳ್ಕೊಂಡಾಗ ಶಿವ ಏನು ಮಾಡ್ದ? ಒಪ್ಕೊಂಡ, ಹೋದಾಗ ಸರಿಯಾಗಿ ತಿಳ್ಕೊಬೇಕಿಲ್ಲಿ ನೋಡಿ, ಒಂದು ತಿರುಗುವ ಚಕ್ರ. ಈ ತಿರುಗುವ ಚಕ್ರದ ಮೇಲೆ 3 ಪಾಯಿಂಟ್ನಲ್ಲಿ, ಟ್ರ್ಯಾಂಗ್ಯುಲರ್ ಪಾಯಿಂಟ್ನಲ್ಲಿ ತ್ರಿಕೋನಾಕಾರದಲ್ಲಿ 3 ಪುರಗಳು ಇದ್ವು. ಇದು ತಿರುಗ್ತಾ ಇತ್ತು ಚಕ್ರ. ಹೀಗಾಗಿ ಯಾರಿಗೂ ಕೂಡ ಅದನ್ನು ಗೆಲ್ಲಕ್ಕಾಗಿರಲಿಲ್ಲ. ಆಗ ಶಿವ ಏನು ಮಾಡ್ದ? ಕೆಳಗಡೆ ಯಾವ ಒಂದು ಪಿವಟ್ ಪಾಯಿಂಟ್, ಯಾವ ಒಂದು ಕೇಂದ್ರ ಬಿಂದುವಿನ ಮೇಲೆ ತಿರುಗ್ತಾ ಇತ್ತಲ್ಲ, ಅಲ್ಲಿಗೆ ಬಿಲ್ಲನ್ನು ತಂದ, ಬಾಣವನ್ನು ಹೂಡಿ ಬಿಲ್ಲನ್ನು ಏರಿಸಿ ಬಾಣವನ್ನು ಹೂಡಿ ಆ ಜಾಗಕ್ಕೆ ಯಾವಾಗ ಬಿಟ್ಟ, ಆವಾಗ ಆ ಚಕ್ರ ಕುಸಿದು ಬಿಟ್ಟು ಆ ಪುರಗಳು ಕೂಡ ನಾಶವಾದವು ಅಂತ ನಾವು ಕೇಳ್ತಾ ಇದ್ದೇವೆ. ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ನಾವು. ಏನಪ್ಪ? ಅದೇ ರೀತಿಯಲ್ಲಿ ನಮ್ಮ ಒಂದು ಶರೀರದಲ್ಲಿ ಕೂಡ
ಕೇವಲ ಶಿವ ಮಾಡ್ದ ನಮಗೇನೋ ಸಂಬಂಧ ಇಲ್ಲ ಅಂತ ನಾವು ತಿಳ್ಕೊಳ್ಳೋಕೆ ಹೋಗಬಾರ್ದು. ಇದು ನಮಗೂ ಸಂಬಂಧ ಇದೆ. ಹೇಗೆ ಸಂಬಂಧ ಅಂದರೆ ನೋಡೋಣ. ಶರೀರಗಳು 3: ಫಿಸಿಕಲ್ ಬಾಡಿ, ಸೌಟಲ್ ಬಾಡಿ, ಕಾಸಲ್ ಬಾಡಿ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಅಂತ. ಸ್ಥೂಲ ಶರೀರವೇ ಕಬ್ಬಿಣದ ಕೋಟೆ, ಸೂಕ್ಷ್ಮ ಶರೀರವೇ ಬೆಳ್ಳಿಯ ಕೋಟೆ, ಕಾರಣ ಶರೀರವೇ ಬಂಗಾರದ ಕೋಟೆ. ಈ 3 ಕೋಟೆಗಳಲ್ಲಿ, ಈ 3 ಶರೀರಗಳಲ್ಲಿ 3 ಜನ ರಾಕ್ಷಸರು ವಾಸ ಮಾಡ್ತಾ ಇದ್ದಾರೆ. ಯಾರ್ಯಾರು ಅಂತಂದರೆ, ಸ್ಥೂಲ ಶರೀರದಲ್ಲಿ ಕಾರ್ಮಿಕ ಮಲ, ಸೂಕ್ಷ್ಮ ಶರೀರದಲ್ಲಿ ಮಾಯಾಮಲ, ಕಾರಣ ಶರೀರದಲ್ಲಿ ಆಣವ ಮಲ. ಈ ರೀತಿ 3 ರಾಕ್ಷಸರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಈಗ ನಾವು ಶಿವನೇ ಅವತ್ತಿನ ದಿನ ಹೆಂಗೆ ಬಿಲ್ಲು ಬಾಣವನ್ನು ತೆಗೆದುಕೊಂಡು ಪ್ರಯೋಗ ಮಾಡಿದ್ನೋ ಅದೇ ರೀತಿ ನಾವು ಮಾಡಬೇಕು. ಏನು ಮಾಡಬೇಕು? ನಾವು ಬಿಲ್ಲು ಬಾಣ ತಗೋಬೇಕಾ? ಇಲ್ಲ, ಧ್ಯಾನ ಅನ್ನುವಂತಹ ಬಿಲ್ಲನ್ನು ತೆಗೆದುಕೋಬೇಕು. ಮಂತ್ರ ಅನ್ನುವಂಥ ಬಾಣವನ್ನು ಅದಕ್ಕೆ ಹೂಡಬೇಕು. ಭ್ರೂಮಧ್ಯ ಅನ್ನುವಂಥ ಜಾಗಕ್ಕೆ ದೃಷ್ಟಿ ಇಡಬೇಕು. ಅಲ್ಲಿ ಶಿವ ಕೇಂದ್ರ ಬಿಂದುವಿನಲ್ಲಿ ಹೆಂಗೆ ದೃಷ್ಟಿ ಇಟ್ಟನಲ್ಲ ಅದೇ ರೀತಿಯಲ್ಲಿ ನಾವು ಕೂಡ ಭ್ರೂಮಧ್ಯ ಅನ್ನುವಂಥ ಭ್ರೂಮಧ್ಯ ಚಕ್ರ ಅನ್ನುವಂಥಲ್ಲಿ ದೃಷ್ಟಿ ಇಡಬೇಕು. ಇಟ್ಟು ಮಂತ್ರದ ಬಾಣವನ್ನು ಪ್ರಯೋಗ ಮಾಡಬೇಕು. ಮಾಡ್ತಾ ಹೋದಾಗ ಆಗ ಈ ಕಾರ್ಮಿಕ ಮಲ, ಆ ಮಾಯಾಮಲ, ಆಣವ ಮಲ, ಈ 3 ರಾಕ್ಷಸರು ಕೂಡ ವಿನಾಶ ಹೊಂದುತ್ತಾ ಇದ್ದಾರೆ. 3 ಶರೀರಗಳು ಕೂಡ ಶುದ್ಧಿ ಆಗ್ತಾ ಇದ್ದಾವೆ. ನೋಡಿ, ಈ ರೀತಿ ಶಿವ ಅಂದು ಮಾಡಿದ ಅಂದಾಗ ನಾವು ಸಹಿತ ಮಾಡಬೇಕು, ಸಾಧನೆಯನ್ನು ಮಾಡಬೇಕು ಅನ್ನೋದು ಇಲ್ಲಿನ ಸಂಕೇತ. ಶಿವ ಗಂಗಾಧರ, ನಿಮಗೆಲ್ಲ ಗೊತ್ತಿದೆ. 25 ಲೀಲೆಗಳಲ್ಲಿ ಶಿವಂದೊಂದು ಲೀಲೆ ಗಂಗಾಧರ ಲೀಲೆ ಅಂತ. ಅಂದರೆ ಭೂಲೋಕದಲ್ಲಿ ನೀರು ಇಲ್ಲದೆ ಇದ್ದಾಗ ಶಿವ ಏನು ಮಾಡಿದಂತೆ, ದೇವಲೋಕದಿಂದ ಗಂಗೆಯನ್ನು ಇಳಿಸ್ಬೇಕಾಗಿತ್ತಂತೆ. ಅದರ ಶಕ್ತಿಯನ್ನು ತಡ್ಕೊಳ್ಳಿಕ್ಕೆ ಯಾರಿಗೂ ಸಾಧ್ಯ ಇಲ್ಲದೆ ಇದ್ದಾಗ ಅವನು ಜಟೆಯನ್ನು ಬಿಚ್ಚಿ ನಿಂತ್ಕೊಂಡಂತೆ. ನೀವು ನೋಡಿರ್ಬೋದು, ಈ ಚಿತ್ರಗಳನ್ನು ಎಲ್ಲಾದರೂ ನಾಟಕದ ಥಿಯೇಟ್ರ್ಗಳಲ್ಲಿ ನೋಡಿರ್ತೀರಿ. ಜಟೆಯನ್ನು ಬಿಚ್ಕೊಂಡು ನಿಂತು ದೇವಲೋಕದ ಗಂಗೆಯನ್ನು ಆ ಜಟೆಯಲ್ಲಿ ಹಿಡಿದುಕೊಂಡಂತೆ. ನಂತರ ಎಷ್ಟು ಬೇಕೋ ಅಷ್ಟೇ ನೀರನ್ನು ಬಿಡ್ತಾ ಹೋದನಂತೆ. ಏನ್ರಿ, ಇದೇ ರೀತಿಯಲ್ಲಿ ಗುರುವು ಗಂಗಾಧರ. ಗುರು ಏನು ಮಾಡ್ತಾನೆ? ನಿರಾಕಾರ ನಿರ್ಗುಣನಾದಂಥ ಪರಮಾತ್ಮ ತತ್ವವನ್ನು, ಪರಮಾತ್ಮನ ಅನುಗ್ರಹವನ್ನು ತನ್ನ ಮಸ್ತಕದಲ್ಲಿ ಧರಿಸ್ಕೊಳ್ತಾ ಇದ್ದಾನೆ. ಆ ಜ್ಞಾನವನ್ನು, ಅನುಗ್ರಹವನ್ನು ಮಸ್ತಕದಲ್ಲಿ ಧರಿಸಿಕೊಂಡು ನಂತರ ಏನು ಮಾಡ್ತಾನೆ? ವಾಣಿಯ ಮೂಲಕವಾಗಿ, ಸಾಹಿತ್ಯದ ಮೂಲಕವಾಗಿ ಈ ಜಗತ್ತಿಗೆ ಕೊಡ್ತಾ ಹೋಗ್ತಾ ಇದ್ದಾನೆ. ಹೀಗೆ ಗುರುವೂ ಕೂಡ ಒಬ್ಬ ಗಂಗಾಧರ. ನೋಡಿ, ಈ ರೀತಿಯಾಗಿ ನಾವು ನೋಡಿದಾಗ ಪುರಾಣಗಳಲ್ಲಿ ಕೆಲವೊಂದು ಸಾಂಕೇತಿಕ ಸತ್ಯಗಳು ಬರ್ತಾ ಇದ್ದಾವೆ, ಸಿಂಬಾಲಿಕ್ ಟ್ರೂತ್ ಅಂತ ಬರ್ತಾ ಇದ್ದಾವೆ. ಅವುಗಳನ್ನು ಅರ್ಥ ಮಾಡಿಕೊಂಡು ಅನುಸರಿಸಬೇಕೇ ಹೊರತು ಅದರಲ್ಲಿ ಇರೋವಂಥ ಯಥಾರೂಪದಲ್ಲಿ ಮಾಡಿದರೆ ಅದು ಮೂಢನಂಬಿಕೆಗೆ ಅವಕಾಶವನ್ನು ಕೊಡ್ತಾ ಇದೆ ಅನ್ನೋದನ್ನು ನಾವು ತಿಳ್ಕೋಬೇಕು. ನಾವು ಹೇಳುವಂಥ ಶೈಲಿ ಪ್ರವಚನ ಶೈಲಿ. ಪ್ರವಚನ ಏನ್ರಿ, ಈ ಶೈಲಿ ಬಗ್ಗೆ ನಾವು ನಿಜವಾಗಲೂ ಕೂಡ ಕೊಂಡಾಡಬೇಕು, ಮೆಚ್ಕೊಳ್ಬೇಕು. ಪರಮ ಪೂಜ್ಯರಾದಂಥ ಲಿಂಗಾನಂದ ಅಪ್ಪಾಜಿಯವರು ಪ್ರವಚನ ಪಿತಾಮಹ ಅನ್ನುವಂಥ ಬಿರುದಿಗೆ ಪಾತ್ರರಾದರು. ಯಾಕಂದರೆ ಅವರು ಪ್ರವಚನ ಅನ್ನುವಂಥ ಸಾಧನದ ಮೂಲಕ ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿದರು. ರಾಜಕೀಯ ಭೌತಿಕ